ಕೃಷ್ಣ ಸ್ವಲ್ಪ ಅಂಬೆಗಾಲಿಡುವಷ್ಟು ದೊಡ್ಡವನಾದ. ಸ್ವಲ್ಪ ತೊದಲು ನುಡಿಯಲ್ಲಿ ಮಾತಾಡ್ತಾ ಇದ್ದಂತೆ, ಅಮ್ಮ ಅಮ್ಮ ಅಂತ ಮಾತಾಡ್ತಾ. ಪ್ರತಿ ಹಂತದಲ್ಲೂ ಕೂಡ ಮಗು ಸ್ವಲ್ಪ ದೊಡ್ಡದಾದ್ರೆ ತಾಯಿಗೆ ಎಷ್ಟು ಸಮಸ್ಯೆ ಆಗತ್ತೆ ಅಂದ್ರೆ, ಯಾವಾಗ ನೋಡ್ಲಿ ಎತ್ಕೋ ಎತ್ಕೋ ಅಂತ ಹೇಳ್ತಿರ್ತಾರೆ. ಅದನ್ನ ಕೃಷ್ಣ ತನ್ನದ್ದೇ ಭಾಷೆಯಲ್ಲಿ ಹೇಳ್ತಿದ್ದ ಅಂತ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ. ಎತ್ವ ಆದೇಯಮ್ಮ ನಂಗನ ಎತ್ತೀಕೋ ಯಮ್ಮ ಅಂತ ಹೇಳ್ತಾರೆ. ಬಹಳ ಸುಂದರ. ಹಾಗೆ ಎತ್ಕೋ ಎತ್ಕೋ ಅಂತ ಹೇಳ್ತಿದ್ರೆ ಇವಳು ಹೇಳ್ತಿದ್ಲಂತೆ, ಕೃಷ್ಣ ಎಷ್ಟೊತ್ತೋ ಎತ್ಕೊಳ್ಳಿ, ನಾನು ಸ್ವಲ್ಪ ಮನೆ ಕೆಲಸ ಮಾಡ್ಬೇಕು ಅಂದ್ರೆ 2 ಕೈಯೂ ಬೇಕಲ್ಲಪ್ಪ, ನಿನ್ನಂತೆ ನನಗೆ 1000 ಕೈ ಇಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ತೀನಿ ಕೃಷ್ಣ, ಏನಾದ್ರೂ ಅವಕಾಶ ಮಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡಿ, ನೀನ್ ನಿದ್ದೆ ಮಾಡಿದ್ರೆ ಮನೆ ಕೆಲಸ ಮುಗಿಸ್ಕೊಂಡು ನಿನ್ ಜೊತೆಗೇ ಇರ್ತೀನಿ, ಎತ್ಕೊಳ್ತೇನೆ ನಿನ್ನನ್ನ ಅಂತ ಹೇಳಿದ್ಲಂತೆ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೆ ಜೀರ್ಣತಾಂ ನಿದ್ರಾ ಕಾಂಬ ನಿಮೀಲಿತಾಕ್ಷಿ ಯುಗಲಃ ಪ್ರಾಜ್ಞಂ ಯದಾ ಲಿಂಗತಿ. ಭಗವಂತನಿಗೆ ನಿದ್ರಾಮಾಶ್ರಯ, ನಿದ್ದೆ ಮಾಡು ಅಂತ ಹೇಳಿದ್ರೆ ಕೃಷ್ಣ ಹೇಳಿದ್ನಂತೆ, ಅಮ್ಮ ನಾನು ನಿದ್ದೆ ಮಾಡ್ತೀನಿ, ಒಂದು ಕಂಡೀಷನ್. ಏನು? ನನಗೆ ಕಥೆ ಹೇಳಬೇಕು ಅಂದ. ಕಥೆ ಹೇಳಿದ್ರೆ ನಿದ್ದೆ ಮಾಡ್ತೀನಿ ಅಂದ ಕೃಷ್ಣ. ನೋಡಿ, ಕೃಷ್ಣ ಮಕ್ಕಳು ಹೇಗೆ ಬೆಳಿಬೇಕು, ಹೇಗೆ ಬೆಳೆಸಬೇಕು ಅನ್ನೋದನ್ನು ನಮಗೆ ಪಾಠ ಮಾಡಿದ. ಮಕ್ಕಳನ್ನ ಮಲಗಿಸುವಾಗ ನೀವು ಸಮಯ ಮಾಡಿಕೊಂಡು ಮಕ್ಕಳ ಜೊತೆಗೆ ಮಲಗುವಾಗ ನಿತ್ಯ ದೇವರ ಕಥೆಯನ್ನು ಹೇಳಿ ಮಲಗಿಸಿ ಅವರನ್ನ. ಕೃಷ್ಣ ಹೇಳ್ತಾನೆ, ಕೃಷ್ಣನಿಗೆ ಯಶೋದೆ ಹೇಳಿದ ಕಥೆ ಯಾವುದು ಅಂದ್ರೆ, ಕೃಷ್ಣನಿಗೆ ರಾಮನ ಕಥೆ ಹೇಳಿದ್ಲಂತೆ. ರಾಮನ ಕಥೆಯನ್ನು ಹೇಳ್ತಾ ಮಲಗಿಸಿದ್ಲಂತೆ. ಕೃಷ್ಣನಿಗೆ ಕಥೆಯಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ದೇವರ ಕಥೆ ಕೇಳುವಾಗ ತುಂಬಾ ಇನ್ವಾಲ್ವ್ಮೆಂಟ್ ಇರಬೇಕಂತೆ. ಸುಮ್ಮನೆ ಕೂತಿರ್ತೀವಷ್ಟೇ, ಮನಸ್ಸೆಲ್ಲೋ ಇರುತ್ತೆ. ಹಾಗಾಗಬಾರದು. ದೇವರ ಕಥೆ ಕೇಳುವಾಗ ಅಲ್ಲಿ ತಲ್ಲೀನರಾಗಬೇಕು ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಇದ್ದ ಅಂತ. ಅದಕ್ಕೆ ಕೃಷ್ಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಕೃಷ್ಣನಿಗೆ ಹೇಳಿದ್ರಂತೆ, ಯಶೋದೆ ಹೇಳಿದ್ಲು, ಎಷ್ಟೋ ಸರ್ತಿ ಇವಳು ಕಥೆ ಹೇಳ್ತಿರುವಾಗ ಕೃಷ್ಣ ನಿದ್ದೆ ಮಾಡ್ತಿದ್ದ. ಅದು ಇವಳಿಗೆ ಗೊತ್ತೇ ಇರಲ್ಲ. ಕೃಷ್ಣ ನಿದ್ದೆ ಮಾಡಿರ್ತಾನೆ, ಇವಳು ಕತೆ ಸುಮ್ಮನೆ ಹೇಳ್ತಾನೆ ಇರ್ತಿದ್ಲು. ಅದಕ್ಕೆ ಹೇಳಿದ್ದಂತೆ, ಕಂಡೀಷನ್, ಕತೆ ಹೇಳ್ತೀನಿ ಕೃಷ್ಣ, ಆದ್ರೆ ನೀನು ಮಧ್ಯ ಮಧ್ಯದಲ್ಲಿ ಹ್ಞೂ ಹ್ಞೂ ಅಂತಿರಬೇಕು. ನೀ ಹ್ಞೂ ಅನ್ನೋದು ನಿಲ್ಲಿಸಿದ್ರೆ ನೀನ್ ನಿದ್ದೆ ಮಾಡಿದಿ, ನಾನು ಕಥೆ ನಿಲ್ಲಿಸ್ತೀನಿ. ಆಯ್ತು, ಹೇಳಿದ್ಲು ಕತೆ. ಅಯೋಧ್ಯ ಅಂತ ಒಂದು ಪಟ್ಟಣ ಇತ್ತು. ಅಲ್ಲಿ ದಶರಥ ಅನ್ನೋ ರಾಜ ಇದ್ದ. ಅಲ್ಲಿ ಅವನಿಗೆ ರಾಮ ಅನ್ನುವ ಮಗ ಇದ್ದ. ಅವನಿಗೆ ಸೀತೆಯೊಂದಿಗೆ ಮದುವೆ ಆಯ್ತು. ಅವಳನ್ನು ಕರ್ಕೊಂಡು ಕಾಡಿಗೆ ಹೋದ. ಆ ಕಾಡಿಗೆ ಹೋದಾಗ ಒಂದು ಬಂಗಾರದ ಜಿಂಕೆ ಬಂತು. ಆ ಬಂಗಾರದ ಜಿಂಕೆಯನ್ನು ಹಿಡ್ಕೊಂಡ್ ಬರ್ತೀನಿ ಅಂತ ರಾಮ ಹೋದ. ಆಮೇಲೆ ಸೀತೆ, ಲಕ್ಷ್ಮಣ ನೀನೂ ಹೋಗು ಅಂತ ಕಳಿಸಿದ್ಲು. ಅವನು ಹೋದ ನಂತರ ಈ ಕಡೆ ರಾವಣ ಬಂದ. ರಾವಣ ಬಂದು ಸೀತೆಯನ್ನ ಅಪಹರಣ ಮಾಡಿದ. ಲಕ್ಷ್ಮಣ ನನ್ನ ಬಿಲ್ಲು ಬಾಣ ಕೊಡು, ಈಗಲೇ ಆ ರಾವಣನ ಕೊಂದು ಬಿಡ್ತೇನೆ ಎಂದ್ಬಿಟ್ಟ ಕೃಷ್ಣ ಒಂದ್ಸರ್ತಿ. ಅವನಿಗೆ ಗಾಬರಿ ಆಯ್ತು ಯಶೋದೆಗೆ, ಅವಳಿಗೆ ಏನಿದು ಅಂತ. ಅಂದ್ರೆ ಆಮೇಲೆ ಕೃಷ್ಣನೇ ಅವ್ರ ಅರ್ಥ ಮಾಡಿಕೊಂಡು, ನೀನ್ ಹೆದರ್ಬೇಡ ಸುಮ್ನಿರು ಅಂತಂದಂತೆ ತಾಯಿಗೆ. ಅಂದ್ರೆ ಅರ್ಥ ಏನು ಅಂದ್ರೆ, ಕೃಷ್ಣ ಇದರ ಮೂಲಕ ತೋರಿಸ್ತಾನೆ ಅವನೇ ರಾಮ. ಆದರೂ ಕಥೆ ಕೇಳುವಾಗ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ಅನ್ನೋದನ್ನ ತೋರಿಸಿಕೊಡ್ತಾನೆ ಪರಮಾತ್ಮ. ಆಮೇಲೆ ತಾನೇ ಹೇಳಿದ್ನಂತೆ ಕೃಷ್ಣ, ಅಮ್ಮ ಬೇಡ ಕಥೆ ಹೇಳೋದು ನಿಲ್ಲಿಸ್ಬಿಡು, ಹಾಡು ಹೇಳು ಅಂದ. ಜೋಗುಳು ಹೇಳು ಮಲಗ್ತೇನೆ ಅಂತಂದ ಪರಮಾತ್ಮ. ಅದಕ್ಕೆ ಮಕ್ಕಳಿಗೆ ಒಂದೋ ಹಾಡು ಹೇಳಿ ಅಥವಾ ಜೋಗುಳ ಹೇಳಿ. ಇವತ್ತಿನ ಮಕ್ಕಳೆಲ್ಲರೂ ಕೂಡ ಮಲಗಬೇಕು ಅಂದ್ರೆ ಮೊಬೈಲ್ ಕೊಡು, ನೋಡ್ತೀನಿ ಮಲಗ್ತೀನಿ ಅಂತವೆ. ಇಲ್ಲ ಅಂದ್ರೆ ರಾತ್ರಿ ಬರುವಂತ ಯಾವುದೋ ಒಂದು ಕ್ರೈಮ್ ಸ್ಟೋರಿ ನೋಡಿ ಮಲಗ್ತೀನಿ ಅಂತವೆ. ನಾವು ಕೊಡುವ ಸಂಸ್ಕಾರ ಇಂಥದ್ದಾಗಿದೆ. ಇದನ್ನು ನೋಡಿ ಬೆಳಿಬಾರದಲ್ವ ಮಕ್ಕಳು. ಅದರಿಂದ ಭಗವಂತನ ಕಥೆ ಕೇಳಿ ಬೆಳಿಬೇಕು. ಆ ರೀತಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋದನ್ನ ತಾಯಂದಿರಿಗೆ ಸಂದೇಶವನ್ನ ಭಗವಂತ ಕೊಡ್ತಾನೆ. ಆಯ್ತು ಅಂತ ಹಾಡು ಹೇಳಿದ್ಲಂತೆ, ಮಲಗು ಕೃಷ್ಣ ನೀನು ಅಂತ. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವನ್ನು ಯಾರು ಮಾಡುವರು? ಮನಕ್ಕೆ ಸುಖ ನಿದ್ರೆಯ ತಂದುಕೋ ಬೇಗ, ಪಣಿಶಯನನೆ ನಿನ್ನ ಪಾಡಿ ತೂಗುವೆನು. ಜೋ ಜೋ ಕೃಷ್ಣ ಮಲಗು ಅಂತ ಮಲಗಿಸಿದ್ರೆ ಭಗವಂತ ಕೇಳಿದ್ನಂತೆ, ಕೃಷ್ಣ ಅವನ ಮಾತಿನಲ್ಲಿ ಎಲ್ಲದರಲ್ಲೂ ಒಂದು ಸಂದೇಶ ತುಂಬಿರ್ತಾನೆ ದೇವರು. ಕೃಷ್ಣ ಕೇಳಿದ್ನಂತೆ, ಅಮ್ಮ ಯಾವಾಗ ನೋಡ್ಲಿ ನಾನು ಮಲಗು ಅಂತಂದು ಕೂಡಲೇ ಮಲಗಬೇಕು, ಹಾಡು ಹೇಳು ಅಂದ್ರೆ ಇದೊಂದೇ ಹಾಡು ಹೇಳ್ತಿರ್ತಿ. ಶೇಷಶಾಹಿ ಭಗವಂತ ಇದ್ದಾನಲ್ಲ, ಅವಂದೇ ಹಾಡು ಹೇಳ್ತಿರ್ತಿ. ಯಾಕೆ ಬೇರೆ ಹಾಡು ಬರಲ್ವ ನಿನಗೆ ಅಂತ ಕೇಳಿ. ಬರಲ್ಲ ಅಂದ್ರೆ ಎಲ್ಲಿಯಾದ್ರೂ ಒಂದು ಭಜನಾ ಸಂಘಕ್ಕೆ ಸೇರ್ಕೊಂಡಿದ್ರೆ 4 ಹಾಡಾದ್ರೆ ಹೇಳ್ಕೊಡ್ತಿದ್ರು, ಯಾಕೆ ಹೋಗ್ಲಿಲ್ಲ ಅಂತ ಬೇರೆ ಕೇಳಿದ ಕೃಷ್ಣ.
ಆಗಿನ ಕಾಲದ ಹೆಣ್ಮಕ್ಳಿಗೆಲ್ಲ ಹಾಡು ಬರಲ್ಲ ಅಂದ್ರೇ ಸಿಟ್ಟು ಬರ್ತಿತ್ತಂತೆ, ಬರುತ್ತೆ ಹಾಡು ಬರ್ತಿತ್ತು ಅವರಿಗೆಲ್ಲ. ಅಂದ್ರೆ ಜೋಗುಳು ಗೀಗುಳೆಲ್ಲ ಸಹಜವಾಗಿ ಹೇಳ್ತಿದ್ರಂತ ಅವರೆಲ್ಲ. ಈಗಿನ ಕಾಲದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮಗುನ ಮಲಗಿಸ್ಲಿಕ್ಕೆ ಜೋಗುಳ ಹೇಳು ಅಂದ್ರೆ ಯೂಟ್ಯೂಬ್ ಹುಡುಕ್ತಾ ಕೊಡ್ತಾವು, ಹಾಗಿರ್ತದ ಸ್ಥಿತಿ. ಆದರೆ ಹಾಡು ಮಕ್ಕಳನ್ನ ಮಲಗಿಸ್ಲಿಕ್ಕೆ ದೇವರ ಹಾಡುಗಳೆಲ್ಲ ಗೊತ್ತಿರಬೇಕು. ಹೇಳಿದ್ಲು ಅವಳು, ನೋಡು ಕೃಷ್ಣ, ನನಗೆ ಬೇರೆ ಹಾಡು ಬರಲ್ಲ ಅಂತ ತಿಳಿಬೇಡ, ನಾನ್ ಭಜನಾ ಸಂಘಕ್ಕೆ ಹೋಗು ಅಂತಿದ್ದೆ, 100 ಭಜನಾ ಮಂಡಳಿಗಳಿಗೆ ನಾನೇ ಅಧ್ಯಕ್ಷಳು ಅಂದವಳು. ನಾನೇ ಅಧ್ಯಕ್ಷಳಿದ್ದೀನಿ, ಆದ್ರೆ ನಂಗೇನು ಹಾಡು ಬರ. ಮತ್ತೆ ಯಾಕೆ ಇದು ಒಂದೇ ಹೇಳ್ತಿ ಅಂದ್ರೆ, ನೋಡು ಶೇಷಶಾಹಿ ಭಗವಂತ ಮಲಗಿರ್ತಾನಲ್ವಾ, ಅವನು ಒಳ್ಳೆ ನಿದ್ದೆ ಮಾಡುತ್ತಾನೆ. ಅವನು ಹಾಡು ಹೇಳಿದ್ರೆ ಕೇಳಿಸ್ಕೊಂಡು ನಿನಗೂ ಒಳ್ಳೆ ನಿದ್ದೆ ಕೊಡ್ತಾನೋ, ಮಗು ಒಳ್ಳೆ ನಿದ್ದೆ ಮಾಡ್ಲಿ ಅಂತ, ಅದಕ್ಕೋಸ್ಕರ ಅವನ ಹಾಡನ್ನ ಹೇಳ್ತೇನೆ ಅಂತ ಭಗವಂತ ಹೇಳಿದ. ಕೃಷ್ಣ, ಅಮ್ಮ ನನಗೊಂದು ಪ್ರಶ್ನೆ. ಏನು? ಏನಿಲ್ಲ, ಅವನು ಯಾವಾಗಲೂ ಮಲಗಿರ್ತಾನೆ, ಕೇಳಿಸ್ಕೊಂಡು ನನಗೆ ನಿದ್ದೆ ಕೊಡ್ತಾನೆ ಅಂದೆಲ್ಲ, ಅವನೇ ಯಾವಾಗಲೂ ಮಲಗಿದ್ದ ಅಂದ್ರೆ ಅವನಿಗೆ ಹೇಗೆ ಕೇಳಿಸ್ಕೊಡ್ತಾನೆ, ನನಗೆ ಹೆಂಗ್ ನಿದ್ದೆ ಕೊಡ್ತಾನೋ? ಅವನೇ ನಿದ್ದೆಯಲ್ಲಿದ್ದಾನಲ್ಲ, ನನಗೆ ಹೆಂಗ್ ಕೊಡ್ತಾನೆ ಅಂತ ಏನು ಉತ್ತರ ಕೊಡಬೇಕು ತಾಯಿ? ಉತ್ತರವೇ ಇಲ್ಲ ಅವಳಲ್ಲಿ, ತತ್ತರ ನಿಂತೋಯ್ತು. ಇದರ ಮೂಲಕ ಜಗತ್ತಿಗೆ ಸಂದೇಶ ಕೊಟ್ಟ ಭಗವಂತ, ಭಗವಂತನಿಗೆ ನಿದ್ದೆ ಇಲ್ಲ. ದೇವರು ನಿದ್ರೆ ಮಾಡೋದಿಲ್ಲ ಭಗವಂತ. ಅವನು ನಿದ್ರೆ ಮಾಡಿದ್ರೆ ಜಗತ್ತು ಉಳಿಯೋದುಂಟೆ? ಇಲ್ವೇ ಇಲ್ಲ. ಹಾಗಾಗಿ ದೇವರಿಗೆ ನಿದ್ದೆ ಎನ್ನುವಂತಹದ್ದು ಇಲ್ಲ ಪರಮಾತ್ಮನಿಗೆ. ಇಂಥವನು ಪರಮಾತ್ಮ ಅಂತ ಭಗವಂತನ ಬಗ್ಗೆ ಹೇಳ್ತಾರೆ. ಅದರಿಂದ ದೇವರು ನಿದ್ದೆ ಮಾಡ್ತಾನೆ ಅಂದ್ರೆ ಅರ್ಥ ಏನು? ಯೋಗ ನಿದ್ರೆ ಅಂತ ಅರ್ಥ. ದೇವರ ನಿದ್ರೆ ಯೋಗ ನಿದ್ರೆ. ಮಹಾತ್ಮರೆಲ್ಲ ಮಾಡೋದು ಯೋಗ ನಿದ್ರೆ, ನಾವೆಲ್ಲ ಮಾಡೋದು ಭೋಗ ನಿದ್ರೆ ಅಂತ. ಭೋಗ ನಿದ್ರೆಗೂ ಯೋಗ ನಿದ್ರೆಗೂ ವ್ಯತ್ಯಾಸ ಏನು ಅಂದ್ರೆ, ಭೋಗ ನಿದ್ರೆ ಅಂತ ಹೇಳಿದ್ರೆ ಎಚ್ಚರದಲ್ಲೇನೆ ನಿದ್ದೆಗೆ ಜಾರೋದಿದೆಯಲ್ಲ. ಎಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೂ ಕೂಡ, ಎಲ್ಲಿ ಆದ್ರೂ ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಾ ಇದ್ರೆ ಯಾವ ರಗಳೇ ಇರಲ್ಲ, ಒಳ್ಳೆ ನಿದ್ದೆ ಬರ್ತಿರ್ತದೆ. ಅದಕ್ಕೆ ಎಷ್ಟೋ ಜನ ಮನೆಯಲ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರೆ, ಇವತ್ತು ಸಾಯಂಕಾಲ ಪುರಾಣಕ್ಕೆ ಹೋಗ್ತೀನಿ, ಯಾಕೆ ಅಂದ್ರೆ ಬಹಳ ದಿವಸ ಆಯ್ತು ನಿದ್ದೆ ಮಾಡಿಲ್ಲ ಅಂತ ಇರ್ತಾರೆ ಅವ್ರು. ಹಂಗೆ. ಆದ್ರೆ ಯೋಗ ನಿದ್ರೆ ಅಂದ್ರೆ ಹಾಗಲ್ಲ, ನಿದ್ದೆಯಲ್ಲೂ ಎಚ್ಚರದಿಂದ ಇರ್ತಾರಂತೆ, ನಿದ್ದೆಯಲ್ಲೂ ಎಚ್ಚರ. ಅದು ಹೇಗೆ ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳುವಾಗ ಹಾಗೆ ಹೇಳುತ್ತಾರೆ ಜಗನ್ನಾಥ ದಾಸರು. ರಾಯರು ನಿದ್ದೆ ಮಾಡಿದ್ದಾರೆ ಅಂತ ತಿಳ್ಕೊಬೇಡ್ರಿ, ಅವರ ನಿದ್ದೆ ಯೋಗ ನಿದ್ರೆ ಅಂತ. ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ, ಭೋಗಿ ಶಯನನ ಪಾದ ಯೋಗದಿ ಭಜಿಪರ ಭಾಗವತರನ್ನ ತೂಗೀರೆ. ರಾಯರು ನಿದ್ದೆ ಮಾಡೋದೇ ಹೇಗೆ ಅಂದ್ರೆ ಯೋಗ ನಿದ್ರೆಯನ್ನು ಬೇಕು. ಹಾಗಾಗಿ ರಾಯರೇ ಹಾಗೆ ಮಾಡ್ತಾರೆ ಅಂದ್ರೆ ಭಗವಂತ ಇನ್ ಹೇಗೆ? ಅವನದ್ದು ಯೋಗ ನಿದ್ರೆ. ಮಹಾತ್ಮರೆಲ್ಲ ಮಾಡೋದು ವೃಂದಾವನದಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಡ್ರಿ, ಮತ್ತೇನು? ಯೋಗ ನಿದ್ರೆ ಅವರದ್ದು. ಎಚ್ಚರದಲ್ಲೇ ಭಕ್ತರಿಗೆ ಅನುಗ್ರಹ ಮಾಡ್ತಿರ್ತಾರಂತೆ ಸದಾ ಕಾಲದಲ್ಲೂ ಕೂಡ. ಇಂಥದ್ದು ಆ ಪರಮಾತ್ಮನನ್ನ ವರ್ಣನೆ ಮಾಡುತ್ತಾರೆ. ದೇವರಿಗೆ ನಿದ್ದೆ ಇಲ್ಲ ಅಂತ ತೋರಿಸಿಕೊಟ್ಟ, ಸಂದೇಶ ಕೊಟ್ಟ ಭಗವಂತ. ಹೀಗೇ ಬೆಳೀತಿದ್ದ ಭಗವಂತ. ಈ ರೀತಿ ತಾಯಿ ಜೊತೆಗೆ ಇಂತಹ ಬಾಂಧವ್ಯ, ಅದೊಂದು ರೀತಿಯ ಆ ತಾಯಿ ಮಗುವಿನಲ್ಲಿ ಒಂದು ಸಂಬಂಧ ಬೆಳೆಯುತ್ತಂತೆ. ಆ ತಾಯಿತನದ ಆನಂದ ಅವಳಿಗೆ ಎಷ್ಟೋ ಸರ್ತಿ ಆಯ್ತು ಅಂತ ತೂಗಿ ತೂಗಿ ಮಲಗಿಸಿದ್ರಂತೆ. ಮಲಗಿಸಿದ ನಂತರ ಈ ಯಶೋದೆಗೆ ಏನಾಗೋದಂತೆ, ಆ ಮಗು ತೊಟ್ಲಲ್ಲಿ ಮಲಗಿದೆ, ತೂಗಿ ತೂಗಿ ಮಲಗಿಸಿದ ಮೇಲೆ ಇವಳು ಮನೆ ಕೆಲಸ ಮಾಡೋಣ ಅಂತ ಹೋಗ್ತಿದ್ಲಂತೆ. ಹೋದಾಗ ಅಯ್ಯೋ ಕೃಷ್ಣನ ಮುಖ ನೋಡ್ಬೇಕು ಅಂತ ಅನ್ಸೋದಂತೆ. ಒಳಗಿದ್ದವಳು ಮತ್ತೆ ಓಡಿ ಬರೋದು, ತೊಟ್ಲು ತನಕ ಬರೋದು. ಬಂದಾಗ ಆ ಮಗುವಿನ ಕೆನ್ನೆಯನ್ನು ಮುಟ್ಟುತ್ತಾ ಇದ್ಲಂತೆ. ಅದು ಮಕ್ಕಳು ಕೆನ್ನೆ ಮುಟ್ಟಿದಾಗ ಗೊತ್ತಿಲ್ಲದೆ ನಿದ್ದೆಯಲ್ಲಿ ನಗುತ್ತಾ ಒಂದ್ಸರ್ತಿ. ಆ ನಗು ನೋಡುವಾಗ ತಡಿಲಿಕ್ಕಾಗದ, ಅಯ್ಯೋ ಕೃಷ್ಣ ಎಷ್ಟು ಮುದ್ದಾಗಿದೆಯಲ್ಲೋ ಅಂತ ಗಟ್ಟಿ ಹಿಡ್ಕೊಳ್ತಿದ್ಲಂತೆ. ಆ ಗಟ್ಟಿಯಾಗಿ ಹಿಡ್ಕೊಂಡಾಗ ಕೃಷ್ಣನಿಗೆ ಎಚ್ಚರಿಕೆ ಆಗಿ ಅಯ್ಯೋ ಮಲಗು ಮಲಗು ಅಂತ ಮತ್ತೆ ಮಲಗಿಸೋದಂತೆ. ಹೀಗೆ ಸಾಲೋಕ್ಯ ಸೌಖ್ಯ ಮಲಭಿಷ್ಟ ಹೃದಯ ಶೋಧ. ಏನು ಸುಕೃತ ಅವಳದ್ದು, ಎಂಥ ಪುಣ್ಯ ಅವಳಿಗೆ, ಎಂಥ ಯೋಗ ಕೊಟ್ಟ ಭಗವಂತ ಅಂದ್ರೆ, ಅವನು ಮತ್ತೆ ಎದ್ದು ಕೂಡಲೇ ತೊಡೆ ಮೇಲೆ ಹಾಕೊಂಡು ಮಲಗಿಸ್ತಾ ಅವನ ನಿದ್ದೆ ಮಾಡು ನಿದ್ದೆ ಮಾಡು ಅಂತ ಮಲಗಿಸ್ತಿದ್ಲಲ್ಲ. ಎಂಥ ಯೋಗಪ್ಪ. ಯಾಕೆಂದ್ರೆ ಯಾರಿಗೂ ಸಿಗಲಿಲ್ಲ. ಏನು ಸುಕೃತವ ಮಾಡಿದಳು ಯಶೋದೆ, ಗಾನಲೋಲನ ಮುಖವ ಮುದ್ದಿಸುವಳಂತೆ. ಕೃಷ್ಣ ಎದೆ ಹಾಲನ್ನ ಅವನು ಕುಡಿಯುವಾಗ ಇವಳ ಕಡೆಗೇ ನೋಡ್ತಿದ್ನಂತೆ, ಯಶೋದೆಯನ್ನೇ. ಅವನ ದೃಷ್ಟಿ ಇವಳ ಮೇಲೆ. ಅವಳು ಕೃಷ್ಣ ಎಷ್ಟು ಚೆನ್ನಾಗಿ ಕುಡಿತಿದ್ದೀರೋ, ನಿನಗೆ ಸಮರ್ಪಣೆ ಮಾಡ್ತಾ ಇದೆಯೇನೋ ಭಗವಂತ ಅಂತ ಅವಳು ಇವನ ಮುಖವನ್ನ ನೋಡೋದು. ಏನು ಆ ತಾಯ್ತನದ ಆನಂದ ಅಂತೀರಾ. ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ಲಂತೆ ಆ ಕೃಷ್ಣನನ್ನ. ಮತ್ತೆ ಮಲಗುವಂತ ಮಲಗಿಸೋದು. ಹೀಗೆ ಅವಳಿಗೆ ಕಾಲ ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ. ಈ ರೀತಿಯಲ್ಲಿ ಪರಮಾತ್ಮ ಅವಳಿಗೆ ಸಾಲೋಕ್ಯದ ಸುಖವನ್ನ ಕೊಟ್ಟನಂತೆ ಭಗವಂತ, ಸಾಲೋಕ್ಯದ ಆನಂದವನ್ನ ಕೊಟ್ಟ ಅಂತ ಹೇಳ್ತಾರೆ. ಇಂಥ ಆನಂದವನ್ನ ಕೊಡ್ತಾ ಅವಳ ಜೊತೆಗೆ ಇದ್ದ ಪರಮಾತ್ಮ. ಇಂಥ ಲೀಲೆಗಳನ್ನು ತೋರಿಸ್ತಾ ಭಗವಂತ
ಇನ್ನು ಅನೇಕ ಲೀಲೆಗಳು. ಅದು ಕೃಷ್ಣನ ಅವತಾರ ಅಂದ್ರೇನೆ ಹಾಗೆ. ಅವನದ್ದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನೇನು ಕಥೆ ಅವನದ್ದು ಅಂತ ಒಂದೋ ಎರಡೋ ಮಾಡಿದ ಲೀಲೆಗಳು ಪರಮಾತ್ಮನದ್ದು. ಎಲ್ಲಾ ಲೀಲೆಗಳಲ್ಲೂ ಕೂಡ ಒಂದೊಂದು ಅನುಸಂಧಾನ ಕೊಟ್ಟಿದ್ದಾನೆ ದೇವರು. ಮತ್ತೊಮ್ಮೆ ಆಗುವಾಗ ಈ ಯಶೋದೆಗೇನೆ ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದ. ಒಂದ್ ಲೋಟ ಹಾಲು ಬೇಕು ಅಂತ ಕೇಳಿದ್ನಂತೆ ಕೃಷ್ಣ.